ಇಷ್ಟರಲ್ಲಿ ಬಂದು ಒಬ್ಬ ಮಧ್ಯ ವಯಸ್ಸಿನ ವ್ಯಕ್ತಿ ಆರಾಧ್ಯಾಳ ಕಡೆ ನೋಡ್ತಾ, ಹಲೋ, ದಿಸ್ ಇಸ್ ಸುಮಿತ್. ಈ ಸಿಟಿಯಲ್ಲೇ ದೊಡ್ಡ ಬಿಸ್ನೆಸ್ ಮ್ಯಾನ್ ನಾನು. ಪಬ್ಗೆ ಬಂದಾಗಿಂದ ನನ್ನ ಕಣ್ಣಿಗೆ ನೀವೇ ಹೊರತು ಇನ್ಯಾರೂ ಕಾಣಿಸ್ತಿಲ್ಲ ಅಂತ ಹಸ್ಕಿ ಧ್ವನಿಯಲ್ಲಿ ಅನ್ನುತ್ತಾ ಆರಾಧ್ಯಾಳನ್ನು ತಲೆಯಿಂದ ಕಾಲಿನವರೆಗೆ ನೋಡ್ತಾ ಹುಚ್ಚು ನೋಟದಿಂದ ಅಂದ. ಅಷ್ಟೊತ್ತಿಗಾಗಲೇ ಅಧಿರಾಜ್ ಬಗ್ಗೆ ತುಂಬ ಬೇಸರದಲ್ಲಿದ್ದ ಆರಾಧ್ಯ ಆ ಕೋಪನೆಲ್ಲ ಸುಮಿತ್ ಮೇಲೆ ತೋರಿಸಿದ್ಲು. ಅವನನ್ನು ಕೋಪದಿಂದ ನೋಡ್ತಾ, ಏಯ್ ನನ್ನ ಮಗನೇ, ಅಷ್ಟಕ್ಕೂ ಏನು ಅಂದ್ಕೊಂಡಿದ್ದೀಯಾ ನನ್ನ ಬಗ್ಗೆ? ನಿನ್ನ ಥರ ಇರೋನು ಎಷ್ಟು ಜನರು ನೋಡಿದ್ದೀನಿ ಕಣೋ. ಬೇವರ್ಸೆ ಸುಮ್ಮನೆ ಕೂತಿದ್ದೀನಿ ಅಲ್ವಾ, ಪಟಾಯಿಸ್ಬಿಡೋಣ ಅಂದ್ಕೊಂಡಿದ್ಯಾ? 4 ಗುದ್ದು ಬಿಡ್ತೀನಿ, ಜಾಗ್ರತೆ, ಇಡಿಯಟ್, ವೇಸ್ಟ್ ಫೆಲೋ. ಹೋಗು, ನೀನು ಬಂದ ಕೆಲಸ ಏನಿದೆಯೋ ಅದನ್ನು ನೋಡ್ಕೊ ಹೋಗೋ ಅಂತ ಅವನ್ನ ಕೋಪದಿಂದ ಬೈದ್ಬಿಟ್ಟು ಕಳಿಸ್ಬಿಟ್ಲು. ನಂತರ ಫ್ರೆಶ್ ಆಗಲು ಬಾತ್ರೂಮ್ ಕಡೆ ಹೊರಟಳು. ಅವಳು ಬಾತ್ರೂಮಿಂದ ಹೊರಗೆ ಬರೋ ಟೈಮ್ಗೆ 4 ಜನ ಹುಡುಗರು ಅವಳಿಗೆ ಅಡ್ಡ ನಿಂತರು. ಓಯ್ ಪಾಪು, ಒಬ್ಬಳೇ ಇದೆಯಾ? ನಮಗೂ ಸ್ವಲ್ಪ ಕಂಪ್ನಿ ಕೊಡ್ಬೋದು ತಾನೇ ಅಂತ ಗೇಲಿ ಮಾಡ್ತಾ ಆರಾಧ್ಯಾಳನ್ನು ಮುಟ್ಟೋದಕ್ಕೆ ಆ ಗ್ಯಾಂಗ್ನಲ್ಲಿ ಒಬ್ಬ ಮುಂದೆ ಬಂದ. ಬಾಡಿ ಬಿಲ್ಡರ್ಗಳ ಥರ ಭಯಾನಕವಾಗಿದ್ದ ಅವರನ್ನ ನೋಡಿ ಹೆದರಿದ ಆರಾಧ್ಯ ಏನು ಮಾಡಬೇಕಂತ ತಿಳಿದೆ ಅಲ್ಲಿಯೇ ಗೊಂಬೆಯಂತೆ ನಿಂತು ಹೋದ್ಲು. 1 ನಿಮಿಷ ಶಾಕ್ ಆಗಿಬಿಟ್ಲು. ಕೂಡಲೇ ಅವರ ಕಿರುಚಾಟದಿಂದ ಎಚ್ಚೆತ್ತ ಆರಾಧ್ಯ ಯಾರಾದರೂ ಇದಾರಾ ಅಂತ ಅತ್ತ ಕಣ್ಣು ಆಡಿಸಿದ್ಲು. ಅದೆಲ್ಲ ನೈಟ್ ಟೈಮ್ ಆಗಿದ್ದರಿಂದ ಆ ಕಾರಿಡಾರ್ ಪೂರ್ತಿ ಖಾಲಿಯಾಗಿತ್ತು. ಕಾಪಾಡಿ ಅಂತ ಗಂಟಲು ಹರಿದುಕೊಳ್ಳುವಂತೆ ಕಿರ್ಚಿದ್ರು ಯಾರಿಗೂ ಕೇಳಿಸೋ ಪರಿಸ್ಥಿತಿ ಅಲ್ಲಿರಲಿಲ್ಲ. ಇಷ್ಟರಲ್ಲಿ ಅವರಲ್ಲಿ ಒಬ್ಬ, ಏನೇ ಹಾಗೆ ನೋಡ್ತಿದ್ಯಾ, ಅಷ್ಟೊಂದು ಇಷ್ಟ ಆಗ್ಬಿಟ್ನಾ ಅಂತ ವಿಕಾರವಾಗಿ ನಗ್ತಾ ಮುಂದೆ ಬಂದ. ಪಾಪ ಬೇಬಿಗೊಬ್ಬಳೇ ಇರೋದಕ್ಕೆ ಬೋರ್ ಆಗ್ತಿದೆ ಅನಿಸುತ್ತೆ ಕಣ್ರೋ, ಇನ್ನು ಕೆಲವು ಸಮಯ ನಮ್ಮೆಲ್ಲರ ಜೊತೆ ಆಟ ಆಡ್ಕೊಂಡು ಕೊಂಚ ಕಂಪ್ನಿ ಕೊಡೋಣಪ್ಪ. ಏನು ಪಾಪು, ನಮ್ಮ ಜೊತೆ ಆಟ ಆಡ್ತೀಯಾ ಅನ್ನುತ್ತಾ ಆರಾಧ್ಯಳ ಮೇಲೆ ಜೊಲ್ಲು ಸುರಿಸ್ತಾ ಹೋದ ಇನ್ನೊಬ್ಬ. ಆ ಮಾತಿಗೆ ಆರಾಧ್ಯಾಗ ಮೈಯೆಲ್ಲ ಉರಿದು ಹೋಗಿ ಕೋಪದಿಂದ ಕಣ್ಣುಗಳು ಕೆಂಪಾದವು. ಕೂಡಲೇ ಹಬ್ಬ ಸತ್ತ ದೇವ್ರೇ ಅಂತ ಅನ್ನುತ್ತಾ ಒಬ್ಬ ದೊಡ್ಡ ರೌಡಿ ತಲೆ ಹಿಡ್ಕೊಂಡ. ಅವನ ತಲೆಯಿಂದ ರಕ್ತ ದಾರಿಯಾಗಿ ಸುರಿತಿತ್ತು. ಏನಾಯಿತು ಅಂತ ನೋಡಿದ ಉಳಿದ ರೌಡಿಗಳಿಗೆ ಆರಾಧ್ಯಳ ಕೈಯಲ್ಲಿ ಒಂದು ದೊಡ್ಡ ಇಟ್ಟಿಗೆ ಕಾಣ್ತು. ಏಯ್, ಅಷ್ಟಕ್ಕೂ ನಿನಗೆ ಎಷ್ಟು ಧೈರ್ಯ ಇರಬೇಕು, ನಮ್ಮವನಿಗೆ ಹೊಡಿತೀಯಾ ಅನ್ನುತ್ತಾ ಅವರಲ್ಲಿದ್ದ ಒಬ್ಬ ಆರಾಧ್ಯಳ ಕೆನ್ನೆಗೆ ಹೊಡೆದ. ಇಷ್ಟರಲ್ಲಿ ಇನ್ನೊಬ್ಬ ಅವಳ ಜುಟ್ಟು ಹಿಡಿದು ವಾಶ್ರೂಮ್ಸ್ ಹಿಂದೆ ಇದ್ದ ಸ್ಟೋರ್ ರೂಮ್ ಒಳಗೆ ಎಳಕ್ಕೊಂಡು ಹೋಗಿ ಆರಾಧ್ಯಳ ನೆಲದ ಮೇಲೆ ತಳ್ದ. ನಂತರ ಉಳಿದ 4 ಜನ ಆರಾಧ್ಯಳನ್ನು ಸುತ್ತುವರೆದ್ರು. ಏಯ್, ನನ್ನ ತಂಟೆಗೇನಾದರೂ ಬಂದಿರಾ, ಒಂದೊಂದು ನಾಯಿ ಇವತ್ತು ನನ್ನ ಕೈಯಲ್ಲಿ ಸಾಯ್ತೀರಾ ಅಂತ ಕೋಪದಿಂದ ಅವರಿಗೆ ಕಿಂಚಿತ್ತೂ ಹೆದರದೆ ಹಲ್ಲು ಕಚ್ಚಿದ್ಲು ಆರಾಧ್ಯ. ಆ ಮಾತಿಗೆ ಅವರೊಬ್ಬರ ಮುಖ ಒಬ್ಬರು ನೋಡಿಕೊಂಡು ದೊಡ್ಡದಾಗಿ ನಗ್ತಾ, ಅವರಲ್ಲೊಬ್ಬ, ನೋಡ್ರೋಲೇ, ಇದಕ್ಕೆ ಕೈಲೊಂದು ಹಿಡಿ ಮಾಂಸ ಕೂಡ ಇಲ್ಲ, ಎದೆ ತುಂಬ ಧೈರ್ಯ ಮಾತ್ರ ಇದೆ ಅಂತ ಗೇಲಿ ಮಾಡ್ತಾ ಅಪಹಾಸ್ಯದಿಂದ ಅಂದ. ನಿಜಕ್ಕೂ ನನಗೆ ಅರ್ಥ ಆಗ್ತಿಲ್ಲ, ಏನಿದೆ ಅಂತ ನಿನಗೆ ಇಷ್ಟೊಂದು ಕೊಬ್ಬು ಧೈರ್ಯ ಅಂತ ಕೇಳ್ದ ಇನ್ನೊಬ್ಬ. ಹಾಗೆ ಕೇಳ್ತಿದ್ದವ್ರಿಗೆ ಹಿಂದಿನಿಂದ, ನನ್ನನ್ನು ನೋಡ್ಕೊಂಡು ಬನ್ನಿ ಅಂತ ಒಂದು ಧ್ವನಿ ತುಂಬ ಸೀರಿಯಸ್ ಆಗಿ ಕೇಳಿಸ್ತು. ಅದನ್ನು ಕೇಳಿದವರೆಲ್ಲರೂ 1 ನಿಮಿಷ ಶಾಕ್ ಆಗಿ ಆಶ್ಚರ್ಯ ಪಡ್ತಾ ಕುತ್ತಿಗೆ ತಿರುಗಿಸಿ ನೋಡಿದ್ರು. ಕತ್ತಲಿನಲ್ಲಿ ನಿಂತಿದ್ದ ಆ ವ್ಯಕ್ತಿ ಲೈಟರ್ನಿಂದ ತುಂಬ ಸ್ಟೈಲಿಶ್ ಆಗಿ ಸಿಗರೇಟ್ ಹಚ್ಚಿದ. ಆ ಬೆಳಕಿನಲ್ಲಿ ಅವನ ಮುಖ ಕಾಣಿಸ್ತಿದ್ದಂತೆ ಆ ರೌಡಿಗಳ ಕಣ್ಣುಗಳು ಹೆದರಿಕೆಯಿಂದ ದೊಡ್ಡದಾದವು. ಕೂಡಲೇ ಅವರ ಬಾಯಿಂದ ಅಮ್ಮೋ ಡೆವಿಲ್ ಅನ್ನೋ ಮಾತು ಅವರ ಅರಿವಿಲ್ಲದೆ ಹೊರಗೆ ಬಂತು. ಕೂಡಲೇ ಎಲ್ಲರೂ ಹೆದರ್ತಾ ಅವನ ಕಾಲಿಗೆ ಬಿದ್ದು, ನಮ್ಮನ್ನ ಕ್ಷಮಿಸ್ಬಿಡಿ ಸರ್, ಇವಳು ಯಾರು ಏನು ಅಂತ ತಿಳಿದೇ ಹಾಗೆ ಮಾಡಿಬಿಟ್ವು ಅಂತ ಬೇಡ್ಕೊಂಡ್ರು. ಅಧಿರಾಜ್ ಅವರ ಕಡೆ ಕ್ರೂರವಾಗಿ ನೋಡಿ ನಗ್ತಾ, ತಪ್ಪು ತಿಳಿದು ನಡೆದ್ರು, ತಿಳಿದೇ ನಡೆದ್ರು ಕ್ಷಮಿಸೋದು ನನ್ನ ಡಿಕ್ಷನರಿಲೇ ಇಲ್ಲ ಅಂತ ತುಂಬ ಕಠಿಣವಾಗಂದ. ಕೂಡಲೇ ಅವನ ಮನುಷ್ಯರು ಒಂದು ದೊಡ್ಡ ರಾಡ್ನಿಂದ ಆ 4 ಜನರ ತಲೆ ಮೇಲೆ ಗಟ್ಟಿಯಾಗಿ ಹೊಡೆದ್ರು. ಒಬ್ಬೊಬ್ಬರಾಗಿ ಎಲ್ಲರೂ ನೆಲಕ್ಕೆ ಕುಸಿದು ಬಿದ್ದರು. ಅನಿರೀಕ್ಷಿತ ಘಟನೆಯಿಂದ ಶಾಕ್ ಆದ ಆರಾಧ್ಯ ಹೆದರಿಕೆಯಿಂದ ನಡಗ ಹೋಗಿದ್ಲು. ಅಧಿರಾಜ್ ಕೋಪದಿಂದ ಆರಾಧ್ಯಳ ಹತ್ರ ನಡೆದು ಬಂದ. ಆರಾಧ್ಯ ಹೆದರ್ತಾ, ನಂದೇನೂ ತಪ್ಪಿಲ್ಲ, ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ಲು. ನಾನು ನಿನಗೆ ಜಾಸ್ತಿ ಫ್ರೀಡಮ್ ಕೊಟ್ಟು ತಪ್ಪು ಮಾಡಿದ್ನಾ ಬೇಬಿ ಅಂತ ನೇರವಾಗಿ ಕೇಳ್ದ ಅಧಿರಾಜ್. ಇಲ್ಲ ಅಂತ ನೆಮ್ಮದಿಯಾಗಿ ಉತ್ತರಿಸಿದ್ಲು ಆರಾಧ್ಯ. ಮತ್ತು ಪಬ್ಗೆ ಯಾಕೆ ಬಂದೆ? ನೀನು ನೋಡಿ ಅವರು ರೊಚ್ಚಿಗೆ ಹೋಗುವಾಗ ಏನು ಮಾಡಿದೆ ಅಂತ ಒಂಥರ ಕೇಳಿದೆ ಅಧಿರಾಜ್. ಅವನ ಮಾತುಗಳಿಗೆ ಆರಾಧ್ಯಗೆ ಪೌರುಷ ಹೊಕ್ಕು ಬಂತು. ಅವರೆಲ್ಲ ಗಂಡಸರ ತಾನೇ, ಗಂಡಸು ಬುದ್ಧಿ, ಇಡಿಯಟ್ಸ್ ಅಂತ ಮನಸ್ಸಿನಲ್ಲಿ ಬೈದುಕೊಳ್ತಾ, ನಾನು ಅರಮನೆಗೆ ಕಾಲ್ ಮಾಡಿ ಹೇಳೇ ಬಂದಿದ್ದೀನಿ ಅಂತ ಆಕ್ರೋಶದಿಂದ ಅಂದ್ಲು. ಯಾರಿಗೆ ಇನ್ಫಾರ್ಮೇಷನ್ ಕೊಟ್ಟೆ ಅಂತ ಕಠಿಣವಾಗಿ ಕೇಳಿಸ್ತು ಅಧಿರಾಜ್ ಧ್ವನಿ. ಅರಮನೆಯ ಮ್ಯಾನೇಜರ್ಗೆ ಅಂತ ವಿನಯವಾಗಿ ಉತ್ತರಿಸಿದ್ಲು ಆರಾಧ್ಯ.
ನಿನ್ನ ಹಸ್ಬೆಂಡ್ ಯಾರು ಅಂತ ಸೀರಿಯಸ್ ಆಗಿ ಕೇಳ್ದ ಅಧಿರಾಜ್. ಅವನ ಧ್ವನಿಯ ತೀವ್ರತೆಗೆ ಹೆದರ್ತಾ ನೀವೇ ಅಂತ ತಡಬಡಾಯಿಸ್ತಾ ಉತ್ತರಿಸಿದ್ಲು ಆರಾಧ್ಯ. ಓಹೋ, ನೆನಪಿದ್ಯಾ? ವೆರಿ ಗುಡ್. ಇಂಥ ಪ್ಲೇಸಸ್ಗೆ ಬರೋ ಮುನ್ನ ನೀನು ಯಾರ ಹೆಂಡತಿ ಅನ್ನೋದನ್ನು ಮರೆತು ಹೋದ್ಯಾ ಅಂತ ಇನ್ನೂ ಗಟ್ಟಿಯಾಗಿ ದಬಾಯಿಸಿ ಕೇಳ್ದ ಅಧಿರಾಜ್. ನೆನಪಿದೆ. ಅದಕ್ಕೇನೀಗ? ನಾನು ಯಾವುದೋ ತಪ್ಪು ಮಾಡಿದ ಹಾಗೆ ಯಾಕೆ ಇಷ್ಟೊಂದು ಕಠಿಣವಾಗಿ ಕೇಳ್ತಿದ್ದೀರಿ? ನಾನು ಫ್ರೆಂಡ್ಸ್ ಜೊತೆ ತಾನೇ ಬಂದಿದ್ದು ಅಂತ ಕೊಂಚ ಧೈರ್ಯ ತಂದುಕೊಂಡು ಕೇಳಿದ್ಲು ಆರಾಧ್ಯ. ಅಲ್ಲಿವರೆಗೂ ಅವನ್ನ ನೋಡಿ ಹೆದರಿದ್ರು, ತಾಳ್ಮೆ ಇಟ್ಕೊಂಡಿದ್ಲು. ಆದರೆ ಅವನು ಹಾಗೆ ಅವಮಾನಿಸ್ತಿದ್ದಂತೆ ತಡ್ಕೊಳ್ಳೋದಕ್ಕಾಗಲಿಲ್ಲ ಆರಾಧ್ಯಗೆ. ಅದಕ್ಕೆ ಮೊದಲ ಬಾರಿಗೆ ಅಧಿರಾಜ್ಗೆ ಎದುರು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ತಪ್ಪೇನು ಇಲ್ವಾ ಅಂತ ಅವಳ ಕಣ್ಣುಗಳನ್ನೇ ನೇರವಾಗಿ ನೋಡಿ ಅವಳ ಕೈ ಹಿಡಿದು ಹೊರಗೆ ಸರಸರನೆ ಎಳಕ್ಕೊಂಡು ಹೋದ ಅಧಿರಾಜ್. ಅಷ್ಟರಲ್ಲಿ ಆರಾಧ್ಯ ವಾಶ್ರೂಮ್ ಹೋಗಿ ತುಂಬ ಸಮಯ ಆಗಿದ್ದರಿಂದ ಅವಳ ಫ್ರೆಂಡ್ಸ್ ಕಾವ್ಯ, ಆರಾಧ್ಯ ಇಷ್ಟೊಂದು ಸಮಯ ಆದರೂ ಇನ್ನೂ ಬರಲಿಲ್ವಲ್ಲ ಅಂತ ಕಂಗಾಲಾಗ್ತಾ ಹೊರಗೆ ಬಂದಳು. ಅಲ್ಲಿ ಕಂಡ ದೃಶ್ಯವನ್ನು ನೋಡಿ ತಬ್ಬಿಬ್ಬಾದ್ಲು. ಲೀವ್ ಮೀ ಅಂತ ಅಧಿರಾಜ್ನಿಂದ ಬಿಡಿಸ್ಕೊಳ್ಳೋದಕ್ಕೆ ಒದ್ದಾಡ್ತಿದ್ದ ಆರಾಧ್ಯಳನ್ನು ನೋಡಿ ಭಾರವಾಗಿ ಉಸಿರಾಡಿದ ಕಾವ್ಯ ಆರಾಧ್ಯ ಅಂತ ಮೆಲ್ಲನ್ನು ಕರೆದ್ಲು. ಆದರೆ ಕೋಪದಿಂದ ಹಿಂದೆ ತಿರುಗಿ ನೋಡಿದ ಅಧಿರಾಜ್ನನ್ನು ನೋಡಿ ಕಾವ್ಯ ಕೂಡ ಹೆದರಿ ಅಲ್ಲೇ ನಿಂತು ಹೋದ್ಲು. ಆರಾಧ್ಯ ಅಧಿರಾಜ್ ಕೈಯಿಂದ ತನ್ನ ಕೈಯನ್ನು ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ, ಪ್ಲೀಸ್ ಅಧಿರಾಜ್, ಒಂದು ಬಾರಿ ನನ್ನ ಮಾತು ಕೇಳಿ, ನಡೆದದ್ದೇನು ಅಂತ ತಿಳಿದೆ. ನೀವು ನನ್ನ ಜೊತೆ ಹ್ಯಾಶ್ ಆಗಿ ಬಿಹೇವ್ ಮಾಡ್ತಿದ್ದೀರಿ, ಇದು ಕರೆಕ್ಟ್ ಅಲ್ಲ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಂತ ಕಡಿಮೆ ಧ್ವನಿಯಲ್ಲಿ ಮಾತಾಡೋದಕ್ಕೆ ಟ್ರೈ ಮಾಡಿದ್ಲು. ಆದರೆ ಅಧಿರಾಜ್ ಅವಳ ಮಾತುಗಳನ್ನ ಲೆಕ್ಕಿಸ್ದೆ ಆರಾಧ್ಯಳನ್ನು ದುಬಾರಿ ಕಾರ್ನೊಳಗೆ ತಳ್ಳಿ ತಾನು ಪಕ್ಕದಲ್ಲಿ ಕೂತ್ಕೊಂಡ. ಕಾರು ವೇಗವಾಗಿ ಅರಮನೆಯ ಒಳಗೆ ನುಗ್ತು. ಇನ್ನು ಕೋಪದಲ್ಲಿದ್ದ ಅಧಿರಾಜ್ ಕಾರ್ ಡೋರ್ ತೆಗೆದು ಆರಾಧ್ಯಳ ಕೈಯನ್ನು ಗಟ್ಟಿಯಾಗಿಡಿದು ಅರಮನೆ ಒಳಗಡೆ ಎಳ್ಕೊಂಡು ಹೋದ. ತನ್ನನ್ನೊಬ್ಬ ಹೆಣ್ಣುಮಗಳ ಥರ ಅಲ್ಲ, ಕನಿಷ್ಠ ಮನುಷ್ಯನ ಥರವೂ ನೋಡಿದವನ ವರ್ತನೆಗೆ ಆರಾಧ್ಯಳಲ್ಲಿ ಸಹನೆ ನಶಿಸಿ ಹೋಯಿತು. ಅಷ್ಟೊಂದು ಗಟ್ಟಿಯಾಗಿಡಿದ್ರೆ ನನ್ನ ಕೈ ನೋವಾಗ್ತದೆ. ವೈ ಕಾಂಟ್ ಯು ಅಂಡರ್ಸ್ಟ್ಯಾಂಡ್? ನಿಜಕ್ಕೊಬ್ಬ ಹೆಣ್ಣುಮಗಳ ಜೊತೆ ಹೀಗೇನೋ ಬಿಹೇವ್ ಮಾಡೋದು? ನೀವು ನಿಜಕ್ಕೂ ಮನುಷ್ಯನಾ ಅಂತ ಕೋಪದಿಂದ ಅಧಿರಾಜ್ ಮೇಲೆ ಕಿರ್ಚಿದ್ಲು ಆರಾಧ್ಯ. ಅಷ್ಟೊತ್ತಿಗಾಗಲೇ ಅವರಿಬ್ಬರು ಅಧಿರಾಜ್ ರೂಮ್ ಎದುರುಗಡೆ ಇದ್ದರು. ಆರಾಧ್ಯ ಅಂದ ಮಾತಿಗೆ ಅಧಿರಾಜ್ ಮುಖ ಹಾವು ಬುಸುಗುಟ್ಟುವ ಥರ ಆಗೋಯ್ತು. ಇದುವರೆಗೆ ಅಧಿರಾಜ್ಗೆ ಎದುರು ನಿಂತು ಮಾತಾಡಿದವ್ರು ಯಾರೂ ಇರಲಿಲ್ಲ. ಓಹೋ, ಹಾಗಾದರೆ ಈಗ ನಾನು ಯಾರು ಅನ್ನೋದು ನಿನಗೆ ವಿವರವಾಗಿ ತಿಳಿಬೇಕು. ಇವತ್ತಿಂದ ಈ ಅಧಿರಾಜ್ನಲ್ಲಿರೋ ಮೃಗ ನಿನಗೆ ಪರಿಚಯಿಸ್ತೀನಿ ಅಂತ ಕೋಪದಿಂದ ಅಂತ ಅವಳನ್ನ ಎಳೆದೊಯ್ದು ತನ್ನ ರೂಮ್ನಲ್ಲಿದ್ದ ಸೋಫಾ ಮೇಲೆ ತಳೆದ. ಅವನ ವರ್ತನೆಗೆ ಹೆದರಿಕೆಯಿಂದ ನಡುಕ್ತಾ, ಬೇಡ ಅಧಿರಾಜ್ ಅವರೇ, ಪ್ಲೀಸ್ ಬೇಡ ಅಂತ ರಿಕ್ವೆಸ್ಟ್ ಮಾಡಿದ್ಲು ಆರಾಧ್ಯ. ಅವನ ಕಣ್ಣುಗಳನ್ನೇ ನೋಡಿ ಕ್ರೂರವಾಗಿ ನಗ್ತಾ, ನಿಜಕ್ಕೂ ನೀನು ಮನುಷ್ಯನೇನಾ ಅಂತ ಡೌಟ್ ರೈಸ್ ಮಾಡಿದೆ ಅಲ್ವಾ? ಮತ್ತು ಹಾಗಿರುವಾಗ ನಾನೇನೆಂಬುದನ್ನು ನಿನಗೆ ತೋರಿಸ್ಬೇಡ್ವಾ ಅನ್ನತ್ಲೆ ಅವಳ ಡ್ರೆಸ್ನ ಮುಂದಿನ ಬಟನ್ಗಳನ್ನ ಬಿಚ್ಚೋದಕ್ಕೆ ಮೊದಲು ಮಾಡ್ದ ಅಧಿರಾಜ್. ಯಾವುದೋ ಕೋಪದಲ್ಲಿ ಹಾಗೆ ಮಾತಾಡ್ಬಿಟ್ಟ, ತಪ್ಪಾಗೋಯ್ತು, ಐ ಆಮ್ ರಿಯಲಿ ಸಾರಿ, ಪ್ಲೀಸ್ ನನ್ನ ಬಿಡಿ ಅಂತ ಕಿರ್ಚ್ತಿದ್ದ ಅವಳ ತುಟಿಗಳು ಅವನ ತುಟಿಗಳಿಂದ ಮೂಕವಾಗಿ ಹೋದವು. ತನ್ನ ನಿಸ್ಸಹಾಯಕತೆಯನ್ನು ಅವಕಾಶವಾಗಿ ಭಾವಿಸಿ ರಾಕ್ಷಸನಂತೆ ಮುತ್ಕೊಡ್ತಿದ್ದ ಅಧಿರಾಜ್ನಿಂದ ತಪ್ಪಿಸ್ಕೊಳ್ಳಲಾಗದೆ ಸಿಲುಕಾಕೊಂಡ್ಳು ಆರಾಧ್ಯ. ಅಂತಕ್ಕೂ ಮುತ್ತುಗಳಲ್ಲಿ ಹೆಚ್ಚುತ್ತಿದ್ದ ಗಾಢತೆಗೆ ತುಟಿಗಳು ಒಡೆದು ಗಾಯವಾಯಿತು. ದಾರುಣವಾಗಿ ವರ್ತಿಸ್ತಿದ್ದ ಅವನ ಮೇಲೆ ಅಸಹ್ಯ ಉಡ್ತಿದ್ರೆ ಪ್ರತಿರೋಧಿಸಲು ಟ್ರೈ ಮಾಡಿದ್ಲು. ಆದರೆ ಅವನ ರಫ್ನೆಸ್ಗೆ ಅವಳ ಮೈ ಮೇಲಿದ್ದ ಟಾಪ್ ಹರಿದು ಕೆಳಗೆ ಬಿತ್ತು. ಅದರ ಜೊತೆ ಅವನ ಶರ್ಟ್ ಕೂಡ ಸೇರ್ಕೊಂತು. ಉದ್ರೇಕವಾಗಿ ಕಂಠದಿಂದ ಶುರುವಾದ ಅವನ ತುಟಿಗಳ ಪಯಣ ಮುತ್ತುಗಳಿಂದ ಅವಳನ್ನ ಸೇರಿ ಕೊಂಚ ಸಮಯ ಅದೇ ರೀತಿ ಮಾಡಿ ಅವಳ ಅಂದವನ್ನು ನೋಡಿ ಮೈ ಮರೆತು ತನ್ನ ಮೇಲೆ ತಾನು ಪೂರ್ತಿಯಾಗಿ ಕಂಟ್ರೋಲ್ ಕಳ್ಕೊಂಡ ಅಧಿರಾಜ್. ಆರಾಧ್ಯಳ ಬಾಡಿ ಮೇಲ್ಭಾಗದಲ್ಲಿ ಕೇವಲ ಒಳ ಉಡುಪು ಮಾತ್ರ ಇತ್ತು. ಅಧಿರಾಜ್ ಅದರ ಹೊಕ್ ತೆಗೆಯಲು ತನ್ನ ಕೈಯನ್ನು ಅಲ್ಲಿಗೆ ಕೊಂಡೊಯ್ದ. ಆರಾಧ್ಯ ಅಳ್ತಾ, ಪ್ಲೀಸ್ ಅಧಿರಾಜ್ ಅವರೇ, ಇನ್ಯಾವತ್ತೂ ಪಬ್ಗೆ ಹೋಗಲ್ಲ, ನೀವು ಹೇಗೆ ಹೇಳಿದ್ರೆ ಕೇಳ್ತೀನಿ, ಎದುರು ಕೂಡ ಮಾತಾಡಲ್ಲ, ಪ್ಲೀಸ್, ನೀವು ನನಗೆ 3 ತಿಂಗಳು ಟೈಮ್ ಕೊಟ್ಟಿದ್ದೀರಾ, ಮರ್ತು ಹೋದ್ರಾ ಅಂತ ನಿಸ್ಸಹಾಯಕತೆಯಿಂದ ಅಂದ್ಲು. ಅದನ್ನು ಕೇಳಿದೊಡನೆ ಅಧಿರಾಜ್ ಅವಳ ಕಣ್ಣುಗಳನ್ನ ನೋಡ್ದ. ಅವಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ಕೆಂಪಾಗಿದ್ವು. ಆ ಕಣ್ಣೀರನ್ನು ನೋಡಿ ಅಷ್ಟರವರೆಗೂ ಪಶುವಿನಂತೆ ವರ್ತಿಸಿದ್ದ ಅವನಲ್ಲಿ ಒಳಗೆಲ್ಲೋ ಒಂದು ಮೂಲೆಯಲ್ಲಿ ಅಡಗಿದ ಮನುಷ್ಯ ಜಾಗೃತನಾದ್ನೋ ಏನೋ. ಏನು ಮಾತಾಡದೆ ಪಕ್ಕಕ್ಕೆ ಕೊಟ್ಟೋದ. ಆರಾಧ್ಯ ಎದ್ದು ತನ್ನ ಡ್ರೆಸ್ ಸರಿ ಮಾಡಿಕೊಂಡು ಅಳ್ತಾ ತನ್ನ ರೂಮ್ ಕಡೆ ಓಡಿದ್ಲು. ಮರುದಿನ ಕಾಲೇಜ್ ಕ್ಯಾಂಟೀನಲ್ಲಿ ಕೂತಿದ್ದ ಆರಾಧ್ಯ 3 ತಿಂಗಳು ಟೈಮ್ ಕೊಟ್ಟು 3ನೇ ದಿನದಲ್ಲಿ ನರಕ ತೋರಿಸ್ತಾ ಸ್ಯಾಡೆಸ್ಟ್ ಅಂತ ಅಧಿರಾಜ್ನನ್ನ ಬೈದ್ಕೊಳ್ತಾ ತನ್ನ ಬೆರಳಲ್ಲಿದ್ದ ಉಂಗುರವನ್ನು ನೋಡ್ತಾ
ಹಲ್ಲು ಕಡಿತಾ ಬೈದ್ಕೊಳ್ತಿದ್ದಾಳೆ. ಇಷ್ಟರಲ್ಲಿ ಅಲ್ಲಿಗೆ ಬಂದು ಕಾವ್ಯ, ಏನಿ ಅಧಿರಾಜ್ ವರ್ಮನ್ ಮೇಲಿರೋ ಕೋಪನೆಲ್ಲ ಉಂಗ್ರದ ಮೇಲೆ ತೋರಿಸ್ತಿದ್ಯಾ? ಆದರೂ ನಿಮ್ಮ ಹಾಸ್ಟೆಲ್ ವಾರ್ಡನ್ ಇಷ್ಟೊಂದು ಸ್ಟ್ರಿಕ್ಟ್ ಅಂದ್ಕೊಂಡಿರಲಿಲ್ಲ. ಮುಂಚೆ ಆ ವಿಷಯ ಗೊತ್ತಿದ್ದರೆ ನಿನ್ನನ್ನು ನಿಜಕ್ಕೂ ಪಬ್ಗೆ ಕರಿತಾನೇ ಇರಲಿಲ್ಲ ಅಂತ ಅಂದ್ಲು. ಏನೇ ಕಳಮುಖದೋಳ, ಈಗ ನೀನು ನನ್ನನ್ನು ನೋಡಿ ನಗೋದಕ್ಕೆ ಬಂದಿದ್ಯಾ? ಇಡಿಯಟ್. ರಾತ್ರಿ ಎಲ್ಲ ಏನಾಗಿದೆ? ನಿಜಕ್ಕೂ ನಾನು ಅಷ್ಟೊಂದು ಸಮಯ ವಾಶ್ರೂಮಿಂದ ಬರ್ತಿದ್ರೆ ನೀನೇನು ಮಾಡ್ತಿದ್ದೆ ಅಂತ ಕೋಪದಿಂದ ಕೇಳಿದ್ಲು ಆರಾಧ್ಯ. ಅಯ್ಯೋ ರಾಮ, ನೀನು ಬೇಜಾರಾಗಿದ್ದರೆ ನಾನು ಯಾಕೆ ನಗ್ತೀನಿ? ನಾನು ನಿನ್ನ ಬೆಸ್ಟ್ ಫ್ರೆಂಡ್. ನೈಟ್ ನಮ್ಮ ಫ್ರೆಂಡ್ಸ್ ನನ್ನ ಡ್ಯಾನ್ಸ್ ಮಾಡೋದಕ್ಕೆ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗಿದ್ರು. ಸ್ವಲ್ಪ ಸಮಯ ಆ ಗಡಿಬಿಡಿಯಲ್ಲಿ ಉಳಿದ್ಬಿಟ್ಟೆ. ಆದರೆ ನೀನು ಎಷ್ಟು ಸಮಯಕ್ಕೂ ಕಾಣಿಸ್ದೇ ಇರೋದಕ್ಕೆ ಕಂಗಾಲಾಗಿ ನಿನಗಾಗಿ ಬಂದೆ. ಆದರೆ ಅಷ್ಟಲ್ಲ, ಧಿರಾಜನ್ನ ಕರ್ಕೊಂಡು ಹೋಗ್ತಿದ್ರು. ನಿಜಕ್ಕೂ ಇಷ್ಟಕ್ಕೂ ಏನಾಯ್ತೆ ಅಂತ ಕೇಳಿದ್ಲು ಕಾವ್ಯ. ಅವಳಿಗೆ ಪಬ್ನಲ್ಲಿ ನಡೆದಿದ್ದನ್ನೆಲ್ಲ ಹೇಳಿದ್ಲು ಆರಾಧ್ಯ. ಎಲ್ಲವನ್ನ ಕೇಳಿ, ಅಮ್ಮೋ, ಹಾಗಾದರೆ ಅಧಿರಾಜ್ ಬರದೇ ಇದ್ದರೆ ತುಂಬ ದೊಡ್ಡ ಪ್ರಮಾದವೇ ನಡೆದು ಹೋಗ್ತಿತ್ತು ಅಲ್ವಾ ಅಂತ ಭಯದಿಂದ ಆರಾಧ್ಯ ಮುಖ ನೋಡಿದ್ಲು ಕಾವ್ಯ. ಆರಾಧ್ಯ ಎಲ್ಲೋ ನೋಡ್ತಾ ಹೊರಗಿನವರಿಂದ ತಾನು ಕಾಪಾಡಿದ, ಆದರೆ ಅವನಿಂದ ನನ್ನನ್ನು ಯಾರು ಕಾಪಾಡ್ತಾರೆ ಅಂತಂದ್ಲು. ಆರಾಧ್ಯಳ ತುಟಿಗಳಿಗಾಗಿದ್ದ ಗಾಯ, ಅತ್ತ ಹಾಗಿರೋ ಉಬ್ಬಿದ ಕಣ್ಣುಗಳನ್ನ ನೋಡಿ ಏನಾಗಿದೆ ಎಂದು ಕಾವ್ಯ ಊಹಿಸಬಲ್ಲವಳಾಗಿದ್ಲು. ಆರಾಧ್ಯಳನ್ನು ಸಮಾಧಾನ ಮಾಡುವಂತೆ ಕಾವ್ಯ ಅವಳ ಹೆಗಲ ಮೇಲೆ ಕೈ ಹಾಕಿದ್ಲು. ಇಷ್ಟರಲ್ಲಿ ಟೇಬಲ್ ಮೇಲಿದ್ದ ತನ್ನ ಮೊಬೈಲ್ ರಿಂಗ್ ಆಗಿದ್ದರಿಂದ ಕೈಗೆ ತಗೊಂಡ್ಲ ಆರಾಧ್ಯ. ಡಿಸ್ಪ್ಲೇನಲ್ಲಿದ್ದ ತಂದೆ ಕೃಷ್ಣಮೂರ್ತಿಯವರ ಹೆಸರು ನೋಡಿ ಬೇಸರದಿಂದ ಪಕ್ಕಕ್ಕೆ ತಳ್ಳಿದ್ಲು. ಆದರೆ ಅವಳ ಕಡೆಯಿಂದ ನಿಲ್ಲದೆ ಕಾಲ್ಸ್ ಬರ್ತಿದ್ರಿಂದ ಕಿರಿಕಿರಿಯಿಂದ ಫೋನ್ ಲಿಫ್ಟ್ ಮಾಡಿ, ಏನು, ಯಾಕೆ ಫೋನ್ ಮಾಡ್ತಿದ್ದೀರಾ ಅಂತ ಕೋಪದಿಂದ ಕೇಳಿದ್ಲು. ಕಾಲ್ ಯಾಕೆ ಲಿಫ್ಟ್ ಮಾಡಲಿಲ್ಲ ಅಂತ ಅಷ್ಟೇ ಕೋಪದಿಂದ ಕೇಳಿದ್ರು ತಂದೆ ಕೃಷ್ಣಮೂರ್ತಿ. ಬಂದು ಪ್ರತಿ ಫೋನ್ ಕಾಲ್ ಅಟೆಂಡ್ ಮಾಡೋದಕ್ಕೆ ನಾನೇನು ಖಾಲಿಯಾಗಿಲ್ಲ ಅಂತ ಕಿರಿಕಿರಿಯಿಂದ ಉತ್ತರಿಸಿದ್ಲು. ನೀನು ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ಗೊತ್ತಾಗ್ತಿದ್ಯಾ? ಹೆತ್ತ ತಂದೆ ಜೊತೆ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ವಾ? ಈ ರೀತಿ ವರ್ತಿಸ್ತೀಯಾ ಅಂತ ಕೋಪದಿಂದ ಅಂದರು ಕೃಷ್ಣಮೂರ್ತಿ. ಆ ಮಾತಿಗೆ ಆರಾಧ್ಯ ದೊಡ್ಡದಾಗಿ ನಗ್ತಾ, ನಾನು ಮಗಳು ಅಂತ ನಿಮಗೆ ಇನ್ನೂ ನೆನಪಿದೆಯಾ ಅಂತ ಗೇಲಿಯಾಗಂದ್ಲು. ಶಟ್ ಅಪ್, ನೀನು ಹುಚ್ಚು ಮಾತುಗಳನ್ನ ಕಟ್ಟಾಕಿ ಹೇಳಿದ್ದೀನಿ ಕೇಳು. ನಾಳೆ ನಮ್ಮ ಮ್ಯಾರೇಜ್ ಆ್ಯನಿವರ್ಸರಿ, ಶಾರ್ಪ್ 6 ಗಂಟೆಗೆ ನೀನು ಇಲ್ಲಿರ್ಬೇಕು ಅಂತ ಕೋಪದಿಂದ ಹೇಳಿ ಕಾಲ್ ಕಟ್ ಮಾಡಿದ್ರು ಕೃಷ್ಣಮೂರ್ತಿ. ನಂದು ದಿನ ದರಿದ್ರ ಜೀವನ, ಪ್ರತಿಯೊಬ್ಬರು ನನ್ನನ್ನು ಈ ರೀತಿ ನಾಶ ಮಾಡೋರೆ ಅಂತ ಕೋಪದಿಂದ ಅಂತಿದ್ದ ಆರಾಧ್ಯಳನ್ನು ನೋಡಿ ಏನಾಯಿತು ಅಂತ ಕಾವ್ಯ ಕೇಳಿದ್ಲು. ನನ್ನ ತಂದೆ ಕಾಲ್ ಮಾಡಲು ಕಾರಣ ಏನಂತ ಕಾವ್ಯ ಅವಳಿಗೆ ಹೇಳಿದ್ಲು ಆರಾಧ್ಯ. ಹಾಗಾದರೆ ಪಾರ್ಟಿಗೆ ಹೋಗ್ತಿದ್ಯಾ ಅಂತ ಕಾವ್ಯ ಕೇಳಿದ್ಲು. ತಪ್ಪಲ್ಲ ತಾನೇ? ಈ ಬಾರಿ ಆ ತಾಯಿ ಮಗಳು ಇಬ್ಬರು ಸೇರಿ ಎಂಥ ಪ್ಲ್ಯಾನ್ಗಳನ್ನ ಹಾಕ್ತಾರೋ ನೋಡಬೇಕು ಅಂದ್ಲು ಆರಾಧ್ಯ. ಸಣ್ಣ ವಯಸ್ಸಿನಲ್ಲೇ ತಾಯಿಯನ್ನು ಕಳ್ಕೊಂಡು ಆರಾಧ್ಯ ಆನಂತರ ತನ್ನ ಮಲತಾಯಿ ಮಲ್ಲೇಶ್ವರಿ ಅವಳ ಮಗಳು ಶ್ರಾವ್ಯಳ ಕಾರಣದಿಂದ ತನ್ನ ತಂದೆಗೂ ದೂರ ಆಗಿದ್ಲು. ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಮಗಳಾಗಿದ್ದಾಗಲೂ ಸಣ್ಣ ವಯಸ್ಸಿನಿಂದ ತುಂಬ ಸಿಂಪಲ್ ಲೈಫ್ ಲೀಡ್ ಮಾಡಿದ್ಲು. ಕಾಲೇಜಿನಲ್ಲಿ ಸ್ಕಾಲರ್ಶಿಪ್ ಬಂದಾಗಿಂದ ತನ್ನ ಕಾಲುಗಳ ಮೇಲೆ ತಾನು ಬದುಕ್ತಿದ್ದಾಳೆ. ಆ ಮನೆಗೆ ಹೋಗ್ಬೇಕಂದ್ರೇ ಆರಾಧ್ಯ ಕಿರಿಕಿರಿ. ಯಾಕಂದರೆ ಮಲ್ಲೇಶ್ವರಿ ಶ್ರಾವ್ಯ ಇಬ್ಬರು ಸೇರಬೇಕಂತಾನೆ ಅವಳನ್ನ ರೊಚ್ಚಿಗೆಬ್ಸಿ ತಂದೆ ಮುಂದೆ ಅವಳನ್ನ ಕೆಟ್ಟವಳಾಗಿ ಮಾಡ್ತಾರೆ. ನಿಜ ತಿಳಿದು ಕೃಷ್ಣಮೂರ್ತಿ ಕೂಡ ಆರಾಧ್ಯ ಅದೇ ತಪ್ಪು ಅಂತ ಅವ್ರಿಗೆ ಸಪೋರ್ಟ್ ಮಾಡ್ತಾ ಬಂದಿದ್ದರಿಂದ ಇಬ್ಬರ ಮಧ್ಯೆ ದೂರ ಹೆಚ್ಚಾಗ್ತಾ ಬಂತು. ಆದರೆ ಈ ಬಾರಿ ತನ್ನ ತಂದೆ ಜೊತೆ ಮಲ್ಲೇಶ್ವರಿ ಆಚರಿಸ್ಕೊಳ್ತಿರೋ ಮ್ಯಾರೇಜ್ ಆ್ಯನಿವರ್ಸರಿಯನ್ನು ಹೇಗಾದರೂ ಮಾಡಿ ಹಾಳು ಮಾಡೋಕ್ಕೆಂಬುದು ಆರಾಧ್ಯ ಪಂತ ತೊಟ್ಟಿದ್ಲು. ಅದಕ್ಕೆ ಬೇಕಂತಲೇ ಪಾರ್ಟಿಗೆ ತನ್ನ ತಾಯಿ ಮದುವೆಯ ಸೀರೆಯನ್ನು ಉಟ್ಕೊಂಡು ಹೋದ್ಲು. ಲೆಮನ್ ಎಲ್ಲೋಗೆ ಪಿಂಕ್ ಬಾರ್ಡರ್ ಇರೋ ಬನಾರಸ್ ಪಟ್ಟು ಸೀರೆ, ಪಿಂಕು ಎಂಬ್ರಾಯ್ಡರಿ ಬ್ಲೌಸ್ ಹಾಕ್ಕೊಂಡು ಕೊಂಚ ಜುಟ್ಟನ್ನು ಪಿನ್ ಮಾಡಿ ಹೇರ್ ಲೂಸ್ ಆಗಿಬಿಟ್ಟಿದ್ಲು. ಮಮ್ಮಿ, ನನ್ನ ನೋಡಿ ಆದರೂ ಅಪ್ಪನಿಗೆ ನೀನು ನೆನಪಿಗೆ ಬರಬೇಕನ್ನೋದು ನನ್ನ ಆಸೆ ಅಂತ ಅದ್ದದಲ್ಲಿ ನೋಡಿಕೊಂಡು ಅಂದ್ಲು. ಪಾರ್ಟಿಗೆ ಹೋದ ಆರಾಧ್ಯ ಹಾಲ್ನಲ್ಲಿ ಗೋಲ್ಡನ್ ಸ್ಯಾರಿ ಉಟ್ಕೊಂಡಿರೋ ತನ್ನ ಹೊಸ ವಜ್ರದ ನೆಕ್ಲೇಸನ್ನು ಎಲ್ರಿಗೂ ತೋರಿಸ್ತಾ ಅದ್ದೂರಿ ಆಗ್ತಿರ್ತಿದ್ದ ಮಲ್ಲೇಶ್ವರಿಯನ್ನು ಅವಳ ಹಿಂದೆ ಬಾಲಕ್ ಥರ ಫಾಲೋ ಆಗ್ತಾ ಸ್ಕೈ ಬ್ಲೂ ಪ್ರಿನ್ಸ್ ಗೌನಲ್ಲಿರೋ ಶ್ರಾವ್ಯಳನ್ನು ನೋಡಿದ್ಲು. ಅಪ್ಪಾಗೆ ಆರಾಧ್ಯ ಕಡೆ ನೋಡಿದ ಮಲ್ಲೇಶ್ವರಿ ಮುಖ ಕಪ್ಪಾಯಿತು. ಆದರೂ ಏನೂ ತಿಳಿದ ಹಾಗೆ ಹೊರಗೆ ಎಷ್ಟೋ ಪ್ರೀತಿ ನಟಿಸ್ತಾ ನಗ್ತಾ ಬಂದು ಆರಾಧ್ಯಳನ್ನು ಹಗ್ ಮಾಡಿಕೊಂಡು, ಅಬ್ಬಾ ಆರಾಧ್ಯ, ಎಷ್ಟು ಕಾಲ ಆಯಿತು ನಿನ್ನ ನೋಡಿ, ಆದರೂ ಈ ಮಧ್ಯೆ ಪೂರ್ತಿಯಾಗಿ ಮನೆಗೆ ಬರೋದೇನೆ ಬಿಟ್ಬಿಟ್ಟಿದೆಯಲ್ಲಮ್ಮ. ಹಾಸ್ಟೆಲ್ನಲ್ಲಿ ಫುಡ್ ಸರಿಯಾಗಿಲ್ಲ ಅನಿಸುತ್ತೆ, ನೋಡಿ ಎಷ್ಟೊಂದು ಸಣ್ಣಾಗೋಗಿದೆಯಾ ಅಂತ ಬೇಸರ ನಟಿಸ್ತಾ ಅಂದ್ಲು ಮಲ್ಲೇಶ್ವರಿ. ಅಬ್ಬೊಬ್ಬೊಬ್ಬೋ, ಏನು ಆ್ಯಕ್ಷನ್ನು! ನಟರತ್ನ, ನಟ ವಿಭೂಷಣ ಹೀಗೆ ಎಷ್ಟು ಅವಾರ್ಡ್ ಕೊಟ್ಟರು ನಿಮಗೆ ಕಮ್ಮಿನೇ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಆರಾಧ್ಯ ಹೊರಗೆ ಮಾತ್ರ ಸಣ್ಣದಾಗಿ ನಕ್ಳು.
ಪಕ್ಕದಲ್ಲಿದ್ದ ಶ್ರಾವ್ಯ, ಮಾಮ್, ಆರಾಧ್ಯ ಡೇಟಿಂಗ್ ಮಾಡ್ತಿದ್ದಾಳೆ ಅನಿಸುತ್ತೆ. ಒಂದು ವೇಳೆ ಅವಳು ಕೂಡ ಅವ್ರ ಅಮ್ಮನ ಥರ ದಪ್ಪಗಾಗಿ ವಿಕಾರವಾಗಿ ಹೋಗ್ತೀನಿ ಅನ್ನೋ ಭಯ ಅನಿಸುತ್ತೆ ಅಂತ ಗೇಲಿಯಾಗಂದ್ಲು. ಆರಾಧ್ಯಗೆ ಅವರ ಅಮ್ಮನನ್ನು ಯಾರಾದರೂ ಏನಾದರೂ ಅಂದರೆ ಕೋಪ ಬರುತ್ತೆ. ಆ ವಿಷಯ ತಿಳಿದಿರೋ ತಾಯಿ ಮಗಳು ಯಾವಾಗಲೂ ಅವರಮ್ಮನ ಬಗ್ಗೆ ಏನಾದರೂ ಒಂದು ಮಾತಾಡಿ ಆರಾಧ್ಯ ಕಿರ್ಚಿದಾಗ ಎಲ್ಲರ ದೃಷ್ಟಿಯಲ್ಲಿ ಅವಳನ್ನ ಕೆಟ್ಟವಳನ್ನಾಗಿ ಮಾಡ್ತಾ ಬಂದಿದ್ದಾರೆ. ನಿನ್ನ ಕಣ್ಣುಗಳು ಕೆಲಸ ಮಾಡ್ತಿಲ್ಲ ಅನಿಸುತ್ತೆ ಶ್ರಾವ್ಯ. ನಮ್ಮ ಅಮ್ಮನಿಗಿಂತ ಸುಂದರವಾದವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಆದರೂ ಹಾಸ್ಪಿಟಲ್ನಲ್ಲಿ ಸ್ಯಾಂಪಲ್ ಥರ ಇಟ್ಟಿರೋ ಸ್ಕೆಲಿಟನ್ ಥರ ಇರೋದು ಬ್ಯೂಟಿ ಅಲ್ಲ, ಅದಕ್ಕೆ ಫೇಸ್ನಲ್ಲಿ ಕೊಂಚ ಕಳೆ ಇರಬೇಕು. ಅದು ನಿನ್ನ ರೇಂಜ್ ಮನುಷ್ಯರಿಗೆ ಅರ್ಥ ಆಗಲ್ಲ ಬಿಡು ಅಂತ ಆರಾಧ್ಯ ಕೂಡ ಎಲ್ಲೂ ಕಮ್ಮಿ ಆಗದೆ ಘಾಟಿಯಾಗಿ ಉತ್ತರಿಸಿದ್ಲು. ಶ್ರಾವ್ಯ, ನೀನು ಸುಮ್ಮನಿರು. ಆದರೂ ಆರಾಧ್ಯ ಇಷ್ಟೊಂದು ಚೀಪ್ ಕ್ವಾಲಿಟಿ ಸೀರೆ ಉಟ್ಕೊಂಡಿದೆಯಲ್ಲಮ್ಮ, ಒಳಗಡೆ ನಿನಗಾಗಿ ರೆಡಿ ಮಾಡಿಟ್ಟಿರೋ ಡ್ರೆಸ್ ಹಾಕೊಂಡು ಬಾ. ಶ್ರಾವ್ಯ ಥರದ ಡ್ರೆಸ್ಸನ್ನು ನಿನಗೂ ತಂದಿದ್ದೀನಿ. ಇಬ್ಬರು ಮಗಳನ್ನು ಒಂದೇ ಥರ ನೋಡ್ಕೊಳ್ಬೇಕು ಅಂತ ನಾನು ನಿಮ್ಮ ಅಪ್ಪ ಅನ್ಕೋತೀವಲ್ವಾ ಅಂತ ನಾಟಕದ ಪ್ರೀತಿ ನಟಿಸ್ತಾ ಹೇಳಿದ್ಲು ಮಲ್ಲೇಶ್ವರಿ. ಓಹೋ, ನನಗಗತ್ಯ ಇಲ್ಲ. ಆದರೂ ಇದೇನು ಚೀಪ್ ಕ್ವಾಲಿಟಿ ಸೀರೆ ಅಲ್ಲ, ಇದು ನಮ್ಮ ಅಮ್ಮನ ಸೀರೆ. ನನ್ನ ದೃಷ್ಟಿಯಲ್ಲಿ ಇದ್ರ ಬೆಲೆ ತುಂಬ ಹೆಚ್ಚು ಅಂದ್ಲು ಆರಾಧ್ಯ. ಅಬ್ಬೋ, ಕಳ್ಮುಖದು ಬೇಕಂತಾನೆ ಆ ಸತ್ತವಳು ಸೀರೆ ಉಟ್ಕೊಂಡು ಫಂಕ್ಷನ್ಗೆ ಬಂದಿದ್ದಾಳೆ. ಇದು ನೋಡಿ ಆ ಕೃಷ್ಣಮೂರ್ತಿ ತನಗೆ ಅನ್ಯಾಯ ಮಾಡಿದಾಗ ಫೀಲ್ ಆಗ್ತಾನೆ ಅಂತ ಭಾವಿಸಿದಾಳೆ ಅನಿಸುತ್ತೆ. ನಾನಿರುವಾಗ ಅಂತ ಆಟ ನಡೆಯೋದಕ್ಕೆ ಬಿಡ್ತೀನಾ ಅಂತ ಕನ್ನಿಂಗಾಗಿ ಮನಸ್ಸಲ್ಲಿ ಅಂದ್ಕೊಂಡ ಮಲ್ಲೇಶ್ವರಿ ಆರಾಧ್ಯಳನ್ನು ಚೆಬ್ಬಿಸುವಂಥ ಶ್ರಾವ್ಯಳಿಗೆ ಸೈನ್ ಮಾಡಿದ್ಲು. ಅದನ್ನು ಅರ್ಥ ಮಾಡ್ಕೊಂಡು ಶ್ರಾವ್ಯ, ಓಹೋ, ನಿಮ್ಮ ಅಮ್ಮನೇ ಓಲ್ಡ್ ಸ್ಟೈಲ್ ಅಂದ್ಕೊಂಡಿದ್ದೆ. ನಿಮ್ಮ ಅಮ್ಮನ ಸೀರೆ ಕಲೆಕ್ಷನ್ ಅದಕ್ಕಿಂತ ಓಲ್ಡ್ ಸ್ಟೈಲ್ ಅಂತ ಈಗಲೇ ಅರ್ಥ ಆಯಿತು. ಆದರೂ ಸತ್ತು ಹೋದವಳು ಸೀರೆ ಉಟ್ಕೊಂಡು ನೀನೇನು ಮಾಡ್ತಿದ್ಯಾ ಅಂತ ವಿಕಾರವಾಗಿ ಅಂದ್ಲು ಶ್ರಾವ್ಯ. ಆರಾಧ್ಯ ಕೋಪದಿಂದ ತನ್ನೆರಡು ಕೈಗಳನ್ನ ಬಿಗಿಯಾಗಿಡ್ಕೊಂಡು, ಆರಾಧ್ಯ ಕೂಲ್ ಬೇಕಂತಾನೆ ಅವರು ನಿನ್ನನ್ನು ರೊಚ್ಚೆಬ್ಬಿಸ್ತಿದ್ದಾರೆ. ಇವತ್ತು ನೀನು ಅವರ ಟ್ರ್ಯಾಪ್ನಲ್ಲಿ ಬೀಳಬಾರ್ದು ಅಂತ ಮನಸ್ಸಲ್ಲಿ ಅಂದ್ಕೊಂಡ್ಳು. ಅಬ್ಬೋ, ಚಿಕ್ಕ ಮಾತಿಗೆ ಕೋಪ ಬಂದು ಬೀಗ್ತಿದೆಯಲ್ಲೇ ಅಂದ್ಲು ಶ್ರಾವ್ಯ. ಅಷ್ಟರಲ್ಲಿ ಅವಳ ದೃಷ್ಟಿ ಆರಾಧ್ಯಳ ಕೈಯಲ್ಲಿದ್ದ ಡೈಮಂಡ್ ರಿಂಗ್ ಮೇಲೆ ಬಿತ್ತು. ಆ ದಿನ ಆರಾಧ್ಯಳ ಕೈಯಲ್ಲಿ ನೋಡಿದ ಉಂಗುರಕ್ಕಾಗಿ ಶ್ರಾವ್ಯ ತುಂಬ ಶಾಪ್ಸ್ ಹುಡುಕಿದ್ಲು. ಆದರೆ ಆ ಮಾಡೆಲ್ ನಿಜಕ್ಕೂ ಸಿಗಲೇ ಇಲ್ಲ. ಈಗ ಅದನ್ನು ನೋಡಿದ್ಲೇ ಅದು ಬೇಕು ಅನ್ನೋ ಆಸೆ ಶ್ರಾವ್ಯಳಿಗೆ ವಿಪರೀತವಾಗಿ ಉಂಟಾಗಿದ್ದರಿಂದ, ಆರಾಧ್ಯ, ಮರ್ಯಾದೆಗೆ ಆ ಉಂಗುರ ನಾನು ಕೊಡು ಅಂತ ಮೆಲ್ಲನೆ ಕೇಳಿದ್ಲು. ಛೀ, ನಿನ್ನ ಥರದ ನಾಚಿಕೆ ಇಲ್ಲದ ಕ್ಯಾಂಡಿಡೇಟನ್ನು ನಾನು ಎಲ್ಲೂ ನೋಡಿಲ್ಲ. ಇದು ನಂದು, ನಿನಗೆ ಕೊಡಲ್ಲ, ಅರ್ಥ ಆಯ್ತಾ ಅಂತ ಆರಾಧ್ಯ ಕಿರಿಕಿರಿಯಿಂದ ಅಂದ್ಲು. ನೀನು ನನ್ನ ಅಂತೀಯಾ, ನೋಡಿವತ್ತು ನಿನ್ನ ಗತಿ ಏನಾಗುತ್ತೆ ಅಂತ ವಾರ್ನಿಂಗ್ ಕೊಟ್ಟು ಆದ ತಕ್ಷಣವೇ ಎಲ್ರಿಗೂ ಕೇಳಿಸುವಂತೆ ಶ್ರಾವ್ಯ ಗಟ್ಟಿಯಾಗಿ ಅಳೋದಕ್ಕೆ ಶುರು ಮಾಡಿದ್ಲು. ಆರಾಧ್ಯ, ಪ್ಲೀಸ್ ಆಗಿ ಬಿಹೇವ್ ಮಾಡಬೇಡ. ನಿನಗೆ ಬೇಕಿದ್ದರೆ ಇನ್ನು ಯಾವುದನ್ನಾದರೂ ಕೊಡ್ತೀನಿ, ಆದರೆ ನನ್ನ ಉಂಗುರವನ್ನು ನನಗೆ ವಾಪಸ್ ಕೊಟ್ಬಿಡು ಅಂತ ಶ್ರಾವ್ಯಳ ಮಾತುಗಳನ್ನ ಕೇಳಿ ಗೆಸ್ಟ್ಗಳು ಎಲ್ಲರೂ ಆರಾಧ್ಯ ಕಡೆ ವಿಚಿತ್ರವಾಗಿ ನೋಡ್ತಿದ್ದಾರೆ. ಶ್ರಾವ್ಯಳ ಮಾತುಗಳನ್ನ ಕೇಳ್ತಾ ಇರೋ ಆರಾಧ್ಯ, ಗುಡ್ ಆ್ಯಕ್ಷನ್ ಶ್ರಾವ್ಯ, ಆದರೆ ನೀನು ಏನು ಮಾಡಿದ್ರೂ ನಾನು ಉಂಗುರ ಮಾತ್ರ ಕೊಡಲ್ಲ ಅಂತ ಕನ್ಫರ್ಮ್ ಆಗಿ ಹೇಳಿದ್ಲು. ಮಾಮೂಲಿಯಾಗಿ ಆರಾಧ್ಯ ಶ್ರಾವ್ಯಳ ಮುಂದೆ ತಗ್ಗೋದು ಗೊತ್ತಿರಲಿಲ್ಲ. ಅದರಲ್ಲೂ ಆ ಉಂಗುರವನ್ನು ಕೈಯಿಂದ ತೆಗೆದರೆ ಪನಿಷ್ಮೆಂಟ್ ತೀವ್ರವಾಗಿರುತ್ತೆ ಅಂತ ಅಧಿರಾಜ್ ವರ್ಮ ವಾರ್ನಿಂಗ್ ಕೂಡ ಕೊಟ್ಟಿದ್ದ. ವೆಯ್ಟ್ ಮಾಡ ಆರಾಧ್ಯ, ಇವತ್ತು ಹೇಗಾದರೂ ಈ ಉಂಗುರವನ್ನು ನಿನ್ನಿಂದ ತಗೋತೀನಿ ಅಂತ ಹೇಳ್ತಾ ಶ್ರಾವ್ಯ ಇನ್ನೂ ಗಟ್ಟಿಯಾಗಳೋದಕ್ಕೆ ಶುರು ಮಾಡಿದ್ಲು. ಆರಾಧ್ಯ, ನಿನಗೆ ನಾನು ಮೊದಲಿನಿಂದಲೂ ಇಷ್ಟ ಇಲ್ಲ, ಆ ವಿಷಯ ಚೆನ್ನಾಗಿ ಗೊತ್ತು. ನಿನ್ನನ್ನು ನಾನು ಸ್ವಂತ ಅಕ್ಕನಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀನಿ, ಆದರೆ ನೀನು ನನ್ನ ಹತ್ರಕ್ಕೂ ಬರೋದಕ್ಕೆ ಬಿಡಲಿಲ್ಲ. ಆದರೂ ನಾನು ನಿನ್ನನ್ನು ತಪ್ಪು ತಿಳಿಲಿಲ್ಲ. ಆದರೆ ಆ ಉಂಗುರ ಅಂದರೆ ನಂಗೆ ತುಂಬ ಇಷ್ಟ. ಪ್ಲೀಸ್ ಅದನ್ನು ನಾನು ಕೊಟ್ಟುಬಿಡು ಅಂತ ವೀರಾವೇಶದಲ್ಲಿ ಆ್ಯಕ್ಟ್ ಮಾಡಿ ದೀನವಾಗಿ ಕೇಳಿದ್ಲು. ಶ್ರಾವ್ಯ ಆ್ಯಕ್ಟಿಂಗ್ ನೋಡ್ತಾ, ನೀನು ಸೀರಿಯಲ್ನಲ್ಲಿ ನಟಿಸಿಲ್ಲ ಅಷ್ಟೇ, ಮಾಡಿದ್ರೆ ಹೈಯೆಸ್ಟ್ TRP ಶೋ ನಿಂದೇ ಆಗ್ತಿತ್ತು ಅಂತ ಆರಾಧ್ಯ ಮನಸ್ಸಲ್ಲಿ ಅಂದ್ಕೊಂಡ್ಳು. ಆದರೆ ಬಂದವರು ಶ್ರಾವ್ಯ ಅಳುವನ್ನು ನೋಡಿ ನಿಜವಾಗಿಯೂ ಆರಾಧ್ಯ ಆ ಉಂಗುರವನ್ನು ತೊಗೊಂಡಿದ್ದಾಳೆ ಅಂತ ಫಿಕ್ಸ್ ಆದರು. ಆರಾಧ್ಯ ಶ್ರಾವ್ಯ ಮಧ್ಯೆ ನಡೀತಿರೋ ಗಲಾಟೆಯಿಂದ ಅಷ್ಟರಲ್ಲಿ ತುಂಬ ಜನ ಅವರಿಬ್ಬರು ಸುತ್ತಲೂ ಸೇರಿದ್ರು. ಅಷ್ಟಕ್ಕೂ ನಿಲ್ಲಿಸ್ದೆ ಅಳ್ತಾ ಇರೋ ಶ್ರಾವ್ಯಳನ್ನು ನೋಡಿ, ಅಮ್ಮ ಶ್ರಾವ್ಯ ಏನಾಯಿತು, ಯಾಕಾಗ ಅಳ್ತಿದ್ಯಾ ಅಂತ ಬಂದು ಗೆಸ್ಟ್ಗಳಲ್ಲೂ ಒಬ್ಬ ದೊಡ್ಡ ಮಹಿಳೆ ಪ್ರಶ್ನೆ ಮಾಡಿದ್ರು. ಆಂಟಿ, ಆರಾಧ್ಯ ನನ್ನ ಉಂಗುರ ತೊಗೊಂಡಿದ್ದಾಳೆ, ಅದು ತುಂಬ ಇಂಪಾರ್ಟೆಂಟ್. ಇಲ್ದಿದ್ರೆ ನಾನೇ ಅವಳಿಗೆ ಆ ಉಂಗುರವನ್ನು ಕೊಟ್ಟುಬಿಡ್ತಿದ್ದೆ. ಪ್ಲೀಸ್ ನೀವಾದರೂ ಅವಳಿಗೆ ಅರ್ಥ ಆಗೋಕ್ಕೆ ಹೇಳಿ, ನಾನು ಉಂಗುರ ನನಗೆ ಕೊಟ್ಟುಬಿಡೋದಕ್ಕೆ ಹೇಳಿ ಅಂತ ಅಳ್ತಾ ಆ ದೊಡ್ಡ ಮಹಿಳೆಗೆ ಕಂಪ್ಲೇಂಟ್ ಮಾಡಿದ್ಲು ಶ್ರಾವ್ಯ. ಪಾಪ ಶ್ರಾವ್ಯಳ ಮಾತಿಗೆ ಕರ್ಪೂರ ಥರ ಕರ ಹೋದವಳು, ಅರೆ ಆರಾಧ್ಯ, ಇಷ್ಟು ಸಣ್ಣ ವಿಷಯಕ್ಕೆ ತಂಗಿ ಜೊತೆ ಯಾರಾದರೂ ಗಲಾಟೆ ಮಾಡ್ತಾರಾ ಹೇಳು? ಆದರೂ ಆ ಉಂಗುರ ಅವಳಿಗೆ ಅಷ್ಟೊಂದು ವ್ಯಾಲ್ಯೂಬಲ್ ಅಂತ ಹೇಳ್ತಿರುವಾಗ ಅದನ್ನು ಕೊಟ್ಬಿಡ್ಬೋದು ತಾನೇ ಅಂತ ಆರಾಧ್ಯಳಿಗೆ ಅಂದ್ಲು.
ಶ್ರಾವ್ಯ, ನೀನು ಎಷ್ಟು ಓವರ್ ಆ್ಯಕ್ಷನ್ ಮಾಡಿದ್ರು ಇವತ್ತು ಆ ಉಂಗುರ ನಿನ್ನ ಕೈ ಕೊಡಲ್ಲ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಆರಾಧ್ಯ, ಆಂಟಿ ಈ ಉಂಗುರ ನಂದು, ಅವಳಿಗೆ ಯಾಕೆ ಕೊಡಬೇಕು ಅಂತ ಖಂಡಿತವಾಗಿ ಹೇಳಿದ್ಲು. ಇಷ್ಟರಲ್ಲಿ ಮಲ್ಲೇಶ್ವರಿ ಫ್ರೆಂಡ್ ಎಂಟರ್ ಆಗಿ, ಆರಾಧ್ಯ, ಇಷ್ಟು ಸಣ್ಣ ವಿಷಯಕ್ಕೆ ಶ್ರಾವ್ಯಳನ್ನು ಯಾಕೆ ಅಷ್ಟೊಂದು ಅಳಿಸ್ತಿದ್ಯಾ? ಆದರೂ ಇವತ್ತು ನಿಮ್ಮಮ್ಮ ಅಪ್ಪನ ಆ್ಯನಿವರ್ಸರಿ, ಕನಿಷ್ಠ ಆ ವಿಷಯನಾದರೂ ದೃಷ್ಟಿಯಲ್ಲಿಟ್ಕೊಂಡು ಕೊಂಚ ಒಳ್ಳೆಯದಾಗಿ ವರ್ತಿಸಬಹುದು ತಾನೇ ಅಂತ ಆರಾಧ್ಯಳನ್ನು ಬೈತಿದ್ರು. ಪರಿಸ್ಥಿತಿ ತನಗೆ ಫೇವರ್ ಆಗಿದೆ ಅಂತ ಗ್ರಹಿಸಿದ ಶ್ರಾವ್ಯ, ಆಂಟಿ ಇವತ್ತು ಮಮ್ಮಿ ಡ್ಯಾಡಿ ಆ್ಯನಿವರ್ಸರಿ, ಅದಕ್ಕೆ ನಾನು ಆರಾಧ್ಯ ಜೊತೆ ಗಲಾಟೆ ಮಾಡಿಕೊಂಡು ಅವರ ಮೂಡ್ ಸ್ಪಾಯಿಲ್ ಮಾಡೋದಕ್ಕೆ ಇಷ್ಟಪಡ್ತಿಲ್ಲ. ಬಂದಾಗಿನಿಂದ ಅವಳು ನನ್ನ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ರು, ನಾನು ಅದಕ್ಕೆ ಸೈಲೆಂಟ್ ಆಗಿದ್ದೆ ಅಂತ ಚೆನ್ನಾಗಿ ಗಟ್ಟಿಯಾಗಿ ಅಳ್ತಾ ಎಲ್ಲರ ಅಟೆನ್ಷನ್ ತನ್ನ ಕಡೆ ತಿರುಗಿಸ್ಕೊಂಡ್ಳು ಶ್ರಾವ್ಯ. ಅದೇ ಟೈಮ್ಗೆ ಸರಿಯಾಗಿ ಒಬ್ಬ ವ್ಯಕ್ತಿ ಹಾಲ್ನೊಳಗೆ ಎಂಟರ್ ಆದ. ಅವನು ಬರ್ತಿದ್ದಂತೆ ಒಂದೇ ಬಾರಿಗೆ ಹಾಲ್ನಲ್ಲಿ ಶಬ್ದ. ಫಂಕ್ಷನ್ ಹಾಲ್ನಲ್ಲಿ ಕೂತಿದ್ದ ಎಲ್ಲರೂ ಎದ್ದು ನಿಂತು ಗೌರವದಿಂದ ಅವನ ಕಡೆ ನೋಡ್ತಿದ್ದಾರೆ. ಅವನು ಬೇರೆ ಯಾರೂ ಅಲ್ಲ, ಅಧಿರಾಜ್ ವರ್ಮಾ. ಅವನು ಎಲ್ಲೇ ಹೋದರೂ ಅಷ್ಟೇ, ಅವನು ನಿಂತಿದ್ರೆ ಯಾರು ಕೂತ್ಕೊಳ್ಬಾರ್ದು, ಅವನು ಕೂತಿದ್ರೂ ಅವನಿಗೆ ಸಮಾನವಾಗಿ ಯಾರೂ ಕೂತ್ಕೊಳ್ಬಾರ್ದು. ಅದಕ್ಕೆ ಅಧಿರಾಜ್ ಬರ್ತಿದ್ದಾನೆ ಅಂದರೆ ಸಾಕು, ಯಾರಾದರೂ ಎದ್ದು ನಿಲ್ಲೇಬೇಕು. ಅತಿಥಿಗಳೆಲ್ಲರೂ ನಿಲ್ಲೋದನ್ನು ನೋಡಿ ಆಶ್ಚರ್ಯಪಟ್ಟು ಆರಾಧ್ಯ ಅವ್ರು ನೋಡ್ತಿರೋ ಕಡೆ ತಿರುಗಿದ್ಲು. 6 ಅಡಿ ಎತ್ತರದಲ್ಲಿ ಬ್ಲ್ಯಾಕ್ ಗಾಗಲ್ಸ್ ಧರಿಸಿ ಮ್ಯಾರೂನ್ ಸೂಟ್ ಹಾಕ್ಕೊಂಡು ಗನ್ ಮ್ಯಾನ್ಗಳ ಮಧ್ಯೆ ಗಾಂಭೀರ್ಯದಿಂದ ನಿಂತಿರೋ ಆ ವ್ಯಕ್ತಿಯನ್ನು ನೋಡಿ ಆರಾಧ್ಯಕ್ಕೆ ತಲೆ ಮೇಲೆ ಸಿಡಿಲು ಬಡ್ದಂತಾಯಿತು. ಈ ಹಿಟ್ಲರ್ ಇಲ್ಲಿಗೆ ಬಂದಿದ್ದಾನಾ ಏನು ಅಂತ ಕಣ್ಣು ಬಿಟ್ಕೊಂಡು ಅವನ ಕಡೆ ನೋಡ್ತಿದ್ದಾಳೆ. ಅಧಿರಾಜ್ನನ್ನು ಕರ್ಕೊಂಡು ಒಳಗಡೆ ಬಂದ ಕೃಷ್ಣಮೂರ್ತಿ ಅಲ್ಲಿ ನಡೀತಿರೋ ಗಲಾಟೆಯನ್ನು ನೋಡಿ ಇಲ್ಲೇನು ನಡೀತಿದೆ ಅಂತ ಕೋಪದಿಂದ ಅಂದರು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.